ಬರುವುದು ನಿನಗೆ ಮಾಯಾರ ಕದರಿಂದ ಮಾಯ ಬರುವುದು ನಿನಗೆ ಅಹೋ ತಮ್ಮ ಭೈರವ, ರಾಕ್ಷಸರು ಸಾಮಾನ್ಯದವರಲ್ಲ, ಅವರು ಮಹಾಮಾಯಾವಿಗಳು. ಯಾವ ವೇಳೆಯಲ್ಲಿ ಏನು ಮಾಡುವರೋ ನಾವು ತಿಳಿಯದಾಗಿದೆ. ಅಪ್ಪ ತಮ್ಮ, ಇದೇ ವೇಷದಿಂದ ಹೋಗಿ ಅವರ ಬಳಿಯಲ್ಲಿರುವ ವಿಷವನ್ನು ಮೊದಲು ಬರೆದು ಮಾಡಿ ಬಾ. ನಂತರ ಮುಂದಿನ ಕಾರ್ಯವೇನು ನೋಡೋಣ. ಅನುಜ ಗುಣಿ ಹೇಮಣಿ ಅಮ್ಮ ಅನುಜಾಗ್ರಹ ಕರ್ಪೂರದಮ್ಮ, ನಿನ್ನ ಚರಣ ಸನ್ನಿಧಿಯಲ್ಲಿ ನನಗ ಬಂದಿರೋ ಭಯವೇನು? ನಿನ್ನ ಅಂತಃಕರಣ ಹೊಂದಿದ್ದರೆ ಸಾಕು. ಕ್ಷಣ ಮಾತ್ರದಲ್ಲಿ ಅದೃಷ್ಟ ದೈತಳ ಹಾಗಿರುವ ಕಾರ್ಕೋಟಿ ಈಚವನ್ನೆಲ್ಲ ದಾಳು ಧೂಳಿ ಮಾಡಿ ಬರುವೇನು. ಅಕ್ಕ ಮಾಡದಿರು ನೀನು ದುಃಖ. ಅಹೋ, ನಿನಗೆ ಶುಭವಾಗಲಿ, ಹೋಗಿ ಬಾ ತಮ್ಮ. ಪ್ರಸಂಗವೇನೋ ಬಿಟ್ಟರೆ ಚಿಂತೆ ಇಲ್ಲದೆ ಬೇಡಿದ್ರೆ ದಾಕ್ಷರ ಬೀಳ್ಬೇಡ್ರಮ್ಮ, ಧೈರ್ಯವಾಗಿ ಹೇಳ್ರಮ್ಮ. ನಮ್ಮ ಬಾವಿಯ ಬಳಿಯಲ್ಲಿ ನೀರು ತರಲು ಹೋಗಿದ್ದೆವು. ಅಲ್ಲಿ ನರಮನುಜನೋರ್ವನು ಭಾರಿ ಗರ್ವದಿಂದ ಯಾರ ಭಯವಿಲ್ಲದೆ ಬಾವಿಯ ಬಳಿಯಲ್ಲಿ ನೀರು ತುಂಬುವನು. ಚಾರುತರವಾದ ನಮ್ಮ ಶೌರ್ಯಗಳನ್ನು ಹೇಳಿದರೆ ನಿಮ್ಮನ್ನು ದೂರಿ ನಿಮ್ಮ ಶಿರವಂ ಚಂಡಾಡಿ ರುಂಡಮಾಲ್ಯಂ ಧರಿಸುವೆನೆಂದು ಕಂಡಂತೆ ಮಾತನಾಡಿ ನಮ್ಮನ್ನು ಚೆಂಡಿಡಿದು ದೂಕಿದನು. ಕೇಳಮ್ಮ ಪ್ರವೀಣಿ. ಎಂತ ಬಂಡಾಟದ ಸುದ್ದಿಯನ್ನು ಚೆಂದಿ ಕಾಂಡಗಳು ಕಡಿದು ತಿನ್ನುವ ಕಾಂಡಗಳನ್ನು ಕೊಡುತ್ತು ತಿನ್ನುವ ಅವನನ್ನು ಗಿಂಡಿ ಸೇರುವುದನ್ನು ಬಿಟ್ಟು ಅಂದಗಾಟಿಗಳಂತೆ ನನಗೆ ಮುಖ ತೋರಿಸಲು ಬಂದಿರುವೆಯ ಅವನಾಗಿರಬಹುದು. ಅವನಿಗೆ ಎಷ್ಟು ಧೈರ್ಯ ಇರಬಹುದು.
ನನ್ನ ಸಿದ್ದೇಶ ಮಾತನಾಡಿದರೆ ಹೌದಮ್ಮ ರಾಜ್, ನಾನು ಇದ್ದೆ. ತೆಚ್ಚಿ ಜಿಗಿದು ಬಿಡಬೇಕು. ಅಲ್ಲಗಳನ್ನು ಚಚ್ಚಿ ಅಲ್ಲಗಳನ್ನು ಒಚ್ಚಿ ಅಲ್ಲಗಳನ್ನು ಚಚ್ಚಿ ಸಿಗುತ್ತು ಬಿಡಿದರು ಕಂಡಯ ಸಾರಥಿ ಕೈಯಕೋ ಪಾಯಕೋ ಪಾಯಕ್ಕೆ ನಲ್ಲಿ